ದೇವರಾಜ್ ಸರ್, ಹೊಟ್ಟೆಪಾಡಿನ ವಿಚಾರ ಮಾತನಾಡ್ತಾ ಇದ್ರಿ ಸರ್. ಹೊಟ್ಟೆಪಾಡಿನ ವಿಷಯವಾಗಿ ಸನ್ಮಾನ್ಯ ಚಲುವರಾಯಸ್ವಾಮಿಯವರು ಮಾತನಾಡ್ತಾರೆ. ಇವತ್ತು ಮಂಡ್ಯ ಜಿಲ್ಲೆಗೆ ಹೋಗಿ ನಾಗಮಂಗಲ ತಾಲೂಕಿಗೆ ಹೋಗಿ ಹೊಟ್ಟೆಪಾಡಿಗೋಸ್ಕರ ಯಾವ ಪಕ್ಷಕ್ಕೆ ಅವ್ರು ಮೊದಲು ಸೇರಿಕೊಂಡ್ರು ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಹಾಗಾಗಿ ನಾನು ಮಾತನಾಡಿ ನನ್ನ ಬಾಯನ್ನು ಯಾಕೆ ಕೆಟ್ಟದ್ದು ಮಾಡ್ಕೋಬೇಕು. ಈಗ 2013ರ ಉದಾಹರಣೆಯನ್ನು ಹೇಳ್ತಿದ್ದೆ. ಒಂದು ಪಕ್ಷಕ್ಕೆ ಅವರು ಸದಸ್ಯರಾಗಿದ್ದಾರೆ, ಆ ಪಕ್ಷದಿಂದ ಶಾಸಕರಾಗಿದ್ದಾರೆ. ಆದರೆ ಮತ್ತೊಂದು ಪಕ್ಷದ ರಾಜ್ಯಸಭಾ ಸದಸ್ಯರಿಗೆ ವೋಟ್ ಹಾಕ್ತಾರೆ ಅಂತಂದರೆ ಹೊಟ್ಟೆಪಾಡಿಗೆ ತಾನೇ ಹಾಕಿದ್ದವರು. ಮತ್ತೇನಕ್ಕೆ ಹಾಕಿದ್ರಿ? ಹಾಗಾದರೆ ಪಕ್ಷದ ಎಲ್ಲ ಶಿಸ್ತನ್ನು ಉಲ್ಲಂಘನೆ ಮಾಡಿ ಇನ್ನೊಂದು ಪಕ್ಷಕ್ಕೆ ಆಗ್ತೀರಿ ಅಂತಂದರೆ ನಿಮ್ಮ ನೈತಿಕ ಮಟ್ಟ ಯಾವ ಮಟ್ಟದಲ್ಲಿದೆ ಅಂಥವ್ರು ಇವತ್ತಿನ ದಿವಸ ಮಾತನಾಡ್ತಾವ್ರೆ. ಮತ್ತು ಅದಷ್ಟೇ ಆಗಲಿಲ್ಲ. ಮಾನ್ಯ ಡಿ ಕೆ ಸುರೇಶ್ ಅವರಿಗೆ ಅವ್ರನ್ನ ಒಬ್ಬ ಸ್ಪರ್ಧಿಯಾಗಿ ನೋಡಿದರೆ ಸಾಕಾಗಿತ್ತು. ನೀವು ಗೆಲ್ತಿರಲ್ವೇನಪ್ಪ, ಕೆಲಸ ಮಾಡಿದ್ರಲ್ವಾ? ಯಾಕೆ ಬಂಡೆ ಬ್ಲಾಸ್ಟ್ ಆದವ್ರ ಥರ ಬಡ್ದಾಡ್ತಿದ್ರಿ? ಬಂಡೆ ಬ್ಲಾಸ್ಟ್ ಆದವ್ರ ಥರ ಯಾಕೆ ಪ್ರತಿಯೊಬ್ಬರು ಬಿಜೆಪಿ ಅಭ್ಯರ್ಥಿ ಇದೆಯಲ್ಲ ಅವರು ನಮಗೂ ಕೂಡ ಪ್ರಿಯರು. ಅಲ್ಲ ಗೌಡ್ರೆ, ಬಿಜೆಪಿ ಅಭ್ಯರ್ಥಿ ಇದೆಯಲ್ಲ ನಮಗೂ ಪ್ರಿಯರು. ಸುಮ್ಮನೆ ಹರಕೆಯ ಕುರಿ ಮಾಡ್ಬಿಟ್ರಲ್ಲ ಅಂತ ಹೇಳಿ ನಮಗೂ ಒಂದು ಸಿಂಪತಿ ಇದೆ. ಅವ್ರ ಸಿಂಪತಿ ಇದೆಯಲ್ಲ, ಸಿಂಪತಿ ಇದೆ ಹೇಳೋದಷ್ಟೇ. ಹರಕೆಯ ಕುರಿ ಮಾಡ್ಬಿಟ್ರಲ್ಲ ಅಂತ. ತಾವು ಹರಕೆಯ ಕುರಿ ಮಾಡ್ಬಿಟ್ರಲ್ಲ ಅವ್ರನ್ನ ಅಂತ. ನೀವು ಇವಾಗ ಅವ್ರು ಸಭ್ಯರಿದ್ದಾರೆ, ರಾಜಕಾರಣಿ ಅಲ್ಲ, ಒಳ್ಳೆ ವ್ಯಕ್ತಿ ಇದ್ದಾರೆ, ರಾಜಕಾರಣಿ ಅಲ್ಲ. ಇವತ್ತು ಜನರಿಗೆ ಸಭ್ಯ ವ್ಯಕ್ತಿನ ಕೊಟ್ಬಿಡಿ. ನೋಡಿ, ಡಿ ಕೆ ಸುರೇಶ್ ಅವರು ಸಭ್ಯ ವ್ಯಕ್ತಿ ಅಲ್ವಾ? ಡಿ ಕೆ ಸುರೇಶ್ ಅವರು ಸಭ್ಯ ವ್ಯಕ್ತಿ, ಅತ್ಯಂತ ಕ್ರಿಯಾಶೀಲ ರಾಜಕಾರಣಿ. ಇವರು ರಾಜಕಾರಣಿ ಅಲ್ಲ. ಬಂಡೆ ಇಡೋ ಡೈನಾಮೈಟ್ ಇವ್ರು ಬುಡುಕ್ ಬಿತ್ತು ಅಂತ ಬಡದಾಡ್ತಿದ್ದಾರೆ. ಇವ್ರಿಗೆ ಅವ್ರಿಗೆ ಬರ್ತಾ ಇದೆ. ಇದು ಕರ್ಮ ಚೇಸಸ್ ಅಂತ ಹೇಳಲ್ವಾ ಸರ್? ಈಗ ಕರ್ಮ ರಿಟರ್ನ್ಸ್, ಅದು ಅವ್ರು ಮಾಡಿರೋ ಕರ್ಮ ಅವ್ರಿಗೆ ಬರ್ತಿದೆ. ಯಾಕೆ ಕಮ್ಮಿ ಮಾರ್ಜಿನ್ ಇಂದ ನಮ್ಮ ಅಭ್ಯರ್ಥಿ ಹಿಂದಿನ ದಿವಸ ಘೋಷಣೆ ಆಗಿದ್ದರಿಂದ ಆಗಿದ್ದು 1 ಲಕ್ಷ ಮತದಿಂದ ಅಷ್ಟೇ ಸರ್. ಪ್ರಕಾಶ್ ಸರ್, ಒಂದ್ ರೀತಿಯಾಗಿ ಬಂಡಾಯದ ಬೆಂಕಿ ಹೊತ್ತಿ ಉರಿತಾ ಇದೆ ನಿಮ್ಮಲ್ಲಿ. ಬಂಡಾಯ ಅನ್ನೋದು ತಪ್ಪಾಗುತ್ತೆ. ಹೈಕಮಾಂಡ್ ಆರಿಸೋದು ಗೊತ್ತು ಅನ್ನೋದನ್ನ ಯಡಿಯೂರಪ್ಪನವ್ರು ಹೇಳ್ತಾ ಇದ್ದಾರೆ. MLC ಮಾಡ್ಬಿಡ್ತೀವಿ, ನಾವ್ ಏನ್ ಕೊಡ್ತೀವಿ ಅಂತ ತಗೊಂಡು ಸಮಾಧಾನ ಮಾಡಿರಿ ಅಂತ ಹೇಳ್ದಂಗ. ಅದು ಬಂಡಾಯದ ಅರ್ಥ ತುಂಬಾ ವಿಪರೀತ ಎಕ್ಸ್ಟ್ರೀಮ್ ಆಗ್ಬಿಡ್ತದೆ. ಒಂದು ಅಪಸ್ವರ ಎತ್ತಿದ್ದಾರೆ ಅಂತ ಹೇಳಿದ್ರೆ ಆಯ್ಕೆ ಬಗ್ಗೆ ಅಥವಾ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಅದು ಹೆಚ್ಚು ಸೂಕ್ತ. ಮಾತಿನ ಅಪಸ್ವರ, ಕೃತಿಯಲ್ಲಿ ಬಂಡಾಯ ಆಗೋದು. ಕೃತಿಯಲ್ಲಿ ಬಂಡಾಯ ಮಾಡಿದಾರ? ಕೃತಿಯಲ್ಲಿ ಅವರು ತಮ್ಮ ನೋವನ್ನು ತೋಡ್ಕೊಂಡಿದ್ದಾರೆ. ಈಗ ನಾನು ಹೇಳ್ತೀನಿ ಕೇಳಿ, ಲಾಸ್ಟ್ ಟೈಮು ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ, ಅದಕ್ಕೆ ಹಿಂದಿನ ಅಸೆಂಬ್ಲಿ ಎಲೆಕ್ಷನ್ ಕಾಂಗ್ರೆಸ್ ಪಾರ್ಟಿ ಆಫೀಸರ್ಗಳು ಬೆಂಕಿ ಹಾಕಿದ್ದನ್ನ ನಾವು ದೃಶ್ಯಗಳು ನೋಡಿದ್ದೀವಿ. ಅದೇನೋ ನೋಡಿ, ಯಾವುದೋ ಒಂದು ಸಣ್ಣ ಇನ್ಸಿಡೆಂಟ್ ನ ಇಡೀ ಪಕ್ಷದಲ್ಲಿ ಬಂಡಾಯ ಎದ್ದಿದೆ ಅಂತ ಒಂದು ನಾವು ಪೇಂಟ್ ಮಾಡೋದು ತಪ್ಪಾಗತ್ತೆ ಅಂತ ಹೇಳಿ ನೋಡಿ. ಇದೇ ಡಿ ಕೆ ಶಿವಕುಮಾರ್ ಅವರು 3 ಜನ ಬರ್ತಾ ಇದ್ದಾರೆ, 4 ಜನ ಬರ್ತಾ ಇದ್ದಾರೆ ನಮ್ಮ ಪಾರ್ಟಿಗೆ ಅಂತ ಕಾಯ್ಕೊಂಡು ಕೂತಿದ್ದಾರೆ, ಯಾರನ್ನ ಬಂದ್ರೆ ಟಿಕೆಟ್ ಕೊಡೋಣ ಅಂತ. ಇದು ಅವ್ರ ಸ್ಥಿತಿ ಇದೆ. ಆಮೇಲೆ ಮೊನ್ನೆ ಒಂದು ಸುಳ್ಳು ಹೇಳಿದ್ರು, ನಾವಾಗ 25-50 ಲಕ್ಷ ಕೊಟ್ಟು MLAಗಳ ಖರೀದಿಗೆ ಶಾಮನೂರು ಶಿವಶಂಕರಪ್ಪನ ಹತ್ರ ಮಾತಾಡಿದ್ದಾರೆ ಅಂತೇಳಿ ಶಾಮನೂರು ಶಿವಶಂಕರಪ್ಪನವ್ರು ಹೇಳಿದ್ರು. ನನಗೆ ಆ ರೀತಿ ಯಾರು ಹೇಳೇ ಇಲ್ಲ, ಡಿ ಕೆ ಶಿವಕುಮಾರ್ ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಅಂದ್ರೆ PCC ಪ್ರೆಸಿಡೆಂಟು ಇವತ್ತು ಈ ಮಟ್ಟಕ್ಕೆ ಪ್ರಚಾರಕ್ಕೆ ಇಳಿದಾಗ ಅದು ನೀವು ಆಕ್ಷೇಪ ಮಾಡಬೇಕಾದ. ಬೆಂಬಲಿಗರು ಕಚೇರಿ ನುಗ್ಗಿ ದಾಂಧಲೆ ಮಾಡೋದು, ಕಚೇರಿ ನುಗ್ಗಿ ಧ್ವಂಸ ಮಾಡೋದು ನೀವೇನಂತೀರಿ? ಸಣ್ಣ ವಿಷಯನ ನಾನು ಹೇಳ್ತಾ ಇದ್ದೀನಲ್ಲ. ಅಲ್ಲ, ಶೋಭಾ ಕರಂದ್ಲಾಜೆ ಅವರು ಗಲಭೆ ಮಾಡಿಸ್ತಾ ಇದ್ದಾರೆ ನನ್ನ ವಿರುದ್ಧವಾಗಿ. ಗೋ ಬ್ಯಾಕ್ ಶೋಭಕ್ಕ ಅಂತೇಳಿ ಗಲಭೆ ಮಾಡಿಸ್ತಾ ಇದ್ದಾರೆ, ಗಲಭೆಕೋರರಿದ್ದಾರೆ. ಅವ್ರು ಹೇಳಿದ್ದು ಕಾಂಗ್ರೆಸ್ ಅವ್ರ ಬಗ್ಗೆ ಬಿಜೆಪಿ ಅವ್ರು ಮಾಡಿದ್ದಾರೆ ಅಂತ ಹೇಳಿದ್ರ? ನೀವು ದುಡ್ಡು ಕೊಟ್ಟು ಅವ್ರ ವಿರುದ್ಧ ಅಪಪ್ರಚಾರ ಮಾಡಿದ್ದಾರೆ ಅಂತ ಹೇಳಿರೋದು. ನಟರಾಜ್ ಗೌಡ್ರು, ಒಂದ್ ಸೆಕೆಂಡ್. ಪ್ರಕಾಶ್ ಸರ್, ನನಗೊಂದು ಉತ್ತರ ಕೊಡಿ. ನಿಮ್ಮ ಸಿದ್ಧಾಂತಗಳೇ ನಂಗೆ ಅರ್ಥ ಆಗೋದಿಲ್ಲ. ಬೆಂಗಳೂರು ಉತ್ತರದಲ್ಲಿ ಅನಂತಕುಮಾರ್ ಅವರು ನಿಧನರಾದಂಥ ಸಂದರ್ಭದಲ್ಲಿ ಮೇಡಮ್ ಅವರಿಗೆ ಟಿಕೆಟ್ ಕೊಡಲಿಲ್ಲ, ತೇಜಸ್ವಿ ಸೂರ್ಯಕ್ಕೆ ತಂದ್ರೆಯಲ್ಲಿ ತೇಜಸ್ವಿ ಮೇಡಮ್ ಕೊಡಲಿಲ್ಲ. ಅದಾದಮೇಲೆ ಬೆಳಗಾವಿಯಲ್ಲಿ ಸುರೇಶ್ ಅಂಗಡಿ ಅವರು ನಿಧನರಾದರು, ಮಂಗಳ ಹಾಂಡೆ ಅವ್ರಿಗೆ ತಂದು ನಿಲ್ಲಿಸಿದ್ರಿ. ವಿಧಾನಸಭೆಗೆ ಬಂದಂಥ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಅವರು ನೀವು ನಿಂತ್ಕೊಳ್ಳಿ, ನಿಮ್ಮ ಕುಟುಂಬದವ್ರಿಗೆ ಕೊಡಲ್ಲ ಅಂತ ಅಂತೀರಾ. ಈಗ ನೋಡಿದ್ರೆ ದಾವಣಗೆರೆಯಲ್ಲಿ ಸಿದ್ದೇಶ್ವರ್ ಅವರಿಗೆ ಇಲ್ಲ, ಅವರ ಪತ್ನಿ ಕೊಡ್ತೀನಿ ಅಂತ ನಿಲ್ತೀರಿ. ಏನ್ ನಿಮ್ ಸ್ಟ್ಯಾಂಡ್ ನಮ್ಗೆ ಅರ್ಥನೇ ಆಗಲ್ಲ. ಇದು ಯಾವ ಸಿದ್ಧಾಂತ ಅಂತ? ಇದು ಏನಂದ್ರೆ ಚುನಾವಣೆಯಲ್ಲಿ ಬೇರೆ ಅನೇಕ ಪ್ಯಾರಾಮೀಟರ್ಸ್ಗಳನ್ನ ಗಮನಿಸಿ ಬೇರೆ ಬೇರೆ ತಂತ್ರಗಳನ್ನ ಹೂಡಿ ಚುನಾವಣೆಯಲ್ಲಿ ಗೆಲುವಿನಗಾಗಿ ಒಂದು ಮಾಡುವಂತ ಒಂದು ಡಿಸ್ಟ್ರಪ್ಟಿವ್ ಆಕ್ಷನ್ ಅದು. ನೀವು ಅದರಲ್ಲಿ ಇಲ್ಲೇ ಒಂದೇ ತರ ನಡಿಬೇಕು ಅನ್ನೋದಕ್ಕೆ ಸಾಧ್ಯವೇ ಇಲ್ಲ. ಅದು 2+2 ಅಲ್ಲ ರಾಜಕೀಯದಲ್ಲಿ. 2+2 ಅಲ್ಲ.
ಹಾಗಿದ್ದಾಗ ಯಡಿಯೂರಪ್ಪನವರ ಮಗನಿಗೆ MP ಇದೆ, ಯಡಿಯೂರಪ್ಪನವ್ರ ಇನ್ನೊಬ್ಬ ಮಗನಿಗೆ MLA ಇದೆ, ರಾಜ್ಯಾಧ್ಯಕ್ಷ ಪಟ್ಟನೂ ಇದೆ. ವೈ ನಾಟ್ ಈಶ್ವರಪ್ಪನವ್ರ ಪುತ್ರನಿಗೆ? ನಾನು ಹೇಳ್ತಾ ಇದ್ದ ಯಡಿಯೂರಪ್ಪನವರ ಮಗ 2014ರಲ್ಲಿ ಲೋಕಸಭಾ ಸದಸ್ಯರಾಗಿದ್ದು, ಅವತ್ತಿನ ದಿವಸ ವಿಜಯೇಂದ್ರ ಅವರು ಶಾಸಕರಿರಲಿಲ್ಲ ಅವತ್ತು. ಅಲ್ಲ ನಾನು ಹೇಳ್ತಾ ಇದ್ದೀನಲ್ಲ, ಯಾವುದು ಪ್ರತಾಪ್ ಸಿಂಹ ಅವ್ರನ್ನೇ ಆಗ್ತದೆ. ಯಾರಿಗೆ ನಾನು ಅದನ್ನೇ ಅವಲೇ ನಿಮ್ಗೆ ಹೇಳಿದ್ದು, ಯಡಿಯೂರಪ್ಪನವ್ರ ವಿರೋಧ ಆಗ್ತಾರೆ. ಅಲ್ಲ ತೆಗಿಬೇಕು ಅನ್ನೋದಕ್ಕೆ ಬೇರೆ 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 ಕಾರಣಗಳಿರ್ತದೆ, ಅದನ್ನ ಮೇಲ್ನವರು ಎಕ್ಸ್ಪ್ಲೈನ್ ಮಾಡಬೇಕು. ಈಗ ನಾ ಯಾಕೆ ಟಿಕೆಟ್ ಕೊಟ್ಟಿಲ್ಲ ಅನ್ನೋಂಥ ನಿಖರವಾಗಿ ಹೇಳೋಕೆ ನಾವು ಸಾಧ್ಯ ಇಲ್ಲ. ಇವತ್ತಲ್ಲಿ ಮೈಸೂರು ಮಹಾರಾಜರು ಜನ ಕೇಳ್ತಾರೆ ಸರ್, ಆ ಕ್ಷೇತ್ರದ ಜನ ಕೇಳ್ತಾರೆ, ಯಾಕೆ ಬದಲಾವಣೆ ಮಾಡಿದ್ರಿ ನನ್ನ ಸಂಸದರನ್ನು ಅಂತ ಹೇಳಿ ಕೇಳ್ತಾರೆ. ಕೊಡ್ಲಿದ್ರೆ ನಾವು ಚೇಂಜ್ ಮಾಡಿದೀವಿ, ನೀವು ಯಾರನ್ನೂ ಆಯ್ಕೆ ಮಾಡ್ಕೊಂಡು ಆ ತರದ ಅಹಂಕಾರದ ಮಾತು ವರ್ತನೆ ಖಂಡಿತ ಬರೋದಿಲ್ಲ. ಅಲ್ಲ ಆ ತರದ ಎಲ್ಲಿ ನಿಲ್ಲಿಸ್ತೀವಿ, ನಾವು ಎಲ್ಲಿ ಬದಲಾವಣೆ ಮಾಡ್ತೀವಿ, ನೀವು ಹಾಕ್ಬೇಕು ಓಟ್ ಅಷ್ಟೇ ಅನ್ನೋ ರೀತಿಯಲ್ಲಿ ಆಗೋಯ್ತಿದ್ದು. ಅದು ನಮ್ಮ ಇಷ್ಟ, ನಾವು ಯಾರನ್ನೋ ಕೊಡ್ತೀವಿ ಅನ್ನೋ ರೀತಿ ಸರ್ ಆ ಥರ ಸಾಧ್ಯವೇ ಇಲ್ಲ. ಮತದಾರರಿಗೆ ನಾವು ಆನ್ಸರಬಲ್, ಐ ಅಕ್ಸೆಪ್ಟ್, ಅದನ್ನ ಉತ್ತರ ಅವ್ರಿಗೆ ಮತದಾರರು ಖಂಡಿತ ಕೊಡ್ತಾರೆ. ಮೈಸೂರಿನ ಜನರಿಗೆ ಹೇಳಿ, ವೈ ಪ್ರತಾಪ್ ಸಿಂಹ ಅವ್ರನ್ನ ತೆಗೆದಾಕಿದ್ರಿ ಅಂತ. ಸರ್ ಅದೇ ಸರ್ ನಾನು ಹೇಳಿದ್ದು, ಪಕ್ಷದ ಹಿರಿಯರು ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ ಯಾಕೆ ಕೊಟ್ಟಿಲ್ಲ ಅಂತ. ಇವತ್ತು ನಿನ್ನೆ ತಾನೇ ಟಿಕೆಟ್ಗಳ ಅನೌನ್ಸ್ ಆಗಿರುವಂತದ್ದು. ಬೊಮ್ಮಾಯಿ ಅವರು ಬೇಡ ಬೇಡ ಅಂದ್ರು, ಬೊಮ್ಮಾಯಿ ಅವ್ರಿಗೆ ಹಾವೇರಿ ಎಲ್ ಸರ್ ಬೇಡ ಅಂದ್ರು? ಈಗ ನಿಂತ್ಕೊಂಡು ಹೇಳಿದಾರಲ್ಲ ಅವ್ರೆ, ಈಶ್ವರಪ್ಪನವ್ರು ಬಹಿರಂಗವಾಗಿ ಹೇಳ್ತಾ ಇದಾರೆ, ನಿನ್ನೆ ಬೊಮ್ಮಾಯಿ ಅವ್ರು ನಮಗೂ ಬಂದಾಗ ನಾನು ಮೊದಲು ಬೇಡ ಅಂದಿದ್ರೆ ನನಗೆ ಅಂತ ಹೇಳಿ ನಿಂತ್ಕೊಳ್ತೀನಿ ಅಂತ. ಈಗ ಇವ್ರು ಹೇಳಿದ್ರು ಮಂತ್ರಿಗಳು ಬೇಡ ಅಂತ ಇದ್ದಾರೆ, ಆದ್ರೆ ಹೈಕಮಾಂಡ್ ಕೊಟ್ರೆ ನಿಂತ್ಕೊಂತಾರೆ ಅಂತ ಇವ್ರು ಹೇಳಿದ್ರು. ನೀವು ಹೇಳಿದಿತ್ತಾನೆ. ಹಾಗೇನೆ ಒಂದು ಪಕ್ಷದಲ್ಲಿರುವಂತ ಕಾರ್ಯಕರ್ತರು ಹಿರಿಯ ನಮ್ಮ ನಾಯಕರು ಏನ್ ಹೇಳ್ತಾರೋ ಅದನ್ನ ಪಾಲಿಸೋದು ಅದೇ ಶಿಸ್ತು ಸರ್. ಅದಕ್ಕೆ ವಿರುದ್ಧವಾಗಿ ಮಾತಾಡೋದು, ನಡ್ಕೊಳ್ಳೋದು ಅಶಿಸ್ತಿನ ಪರಮಾವಧಿ ಆಗತ್ತೆ. ನೀವು ಶಿಸ್ತಿನಿಂದ ನಡೆದಾಗ ಅವ್ರನ್ನ ಯಾಕೆ ಆಕ್ಷೇಪ ಮಾಡ್ತೀರಾ? ಬರ್ತೀನಿ ಸರ್. ಕೆಲವು ಕ್ಷೇತ್ರಗಳಲ್ಲಿ ಅಶಿಸ್ತು ಹೇಗಿರುತ್ತೆ, ಕೆಲವು ಕ್ಷೇತ್ರಗಳಲ್ಲಿ ಶಿಸ್ತು ಹೇಗಿರುತ್ತೆ, ಕೆಲವು ಕ್ಷೇತ್ರಗಳಲ್ಲಿ ಬಂಡಾಯ ಹೇಗಿರುತ್ತೆ, ಕೆಲವು ಕ್ಷೇತ್ರಗಳಲ್ಲಿ ಅಪಸ್ವರ ಹೇಗಿರುತ್ತೆ, ಕೆಲವು ಕ್ಷೇತ್ರಗಳಲ್ಲಿ ಅನುಕೂಲ ಸಿಂಧು ರಾಜಕೀಯ ಇರುತ್ತೆ, ಕೆಲವು ಕ್ಷೇತ್ರಗಳಲ್ಲಿ ನಮಗೆ ಬೇಕಾದ ರೀತಿಯಲ್ಲಿ ಅಭ್ಯರ್ಥಿಗಳನ್ನು ಕೊಡ್ತೀವಿ, ನೀವು ಬೇಕಾದಂಗಲ್ಲ, ಅಷ್ಟೇ ಕೇಳ್ಕೊಂಡು ಇರಬೇಕು.